ಒಂದು 90 ಅನ್ಕೊಂಡು ಫುಲ್ ಬಾಟ್ಲ್ ಮೇಲೆ ಹೋಗೋದು. ಓ ಚೆನ್ನಾಗ್ ಕುಡಿತಾ ಇದ್ದು. ಹಾ ಆಮೇಲೆ ದುಡ್ಡು ಉಳಿಸ್ತಿರ್ಲಿಲ್ಲ. ಹಾ. ಇವಾಗ ಫ್ರೆಂಡ್ಸ್ ಜೊತೆ ಬಂದ್ರೆ ನಾವು ಕುಡಿಯೋದು ಒಟ್ಟಿ ಅವ್ರಿಗೆ ಕೊಡ್ಸೋದು ಎಮ್ಮೆ ಇತ್ತು. ಆತರ ದುಡ್ಡು ಖಾಲಿ ಆಯ್ತಾರ ಅದು. ಹಾ ಇವಾಗ ಔಷಧಿ ಚೆನ್ನಾಗಿದೆ, ಬಂದು ಕುಡಿಬಹುದು. ನಾವು ಡೈಲಿ ಒಂದೊಂದು ಹಾಪ ಬಿಟ್ಲು ಬೇಕಾಯ್ತು. ಕುಡಿದ್ಮೇಲೆ ಎಣ್ಣೆ ಕಡೆ ಜ್ಞಾನ ಇಲ್ಲ, ನೆಮ್ಮದಿಯಿಂದ ಇದೀವಿ, ಚೆನ್ನಾಗಿದೀವಿ. ಕುಡಿಬೇಡಿ, ಬಂದು ಇಲ್ಲಿ ಕುಡಿಯಕ್ ಬಿಡಕ್ಕಾಗಲ್ಲ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಕಾಟರಾಮ ಗುಡಿ ಬನ್ನಿ, ಹೊಸಕೋಟೆ ಹತ್ರ ಇರೋದು. ಬಂದ್ಬಿಟ್ಟು ಔಷಧ ಕುಡಿದ್ರೆ ನಮ್ಗೆ ಜ್ಞಾನ ಎಳಿತಾ ಇಲ್ಲ. ನಾವು ಅದು ಹೆವಿ ಡ್ರಿಂಕರ್, ನಾವೇ ಬಿಟ್ಟಿದೀವಿ. ಚೆನ್ನಾಗಿದೆ. ನಾವು ಅಮ್ಮನವ್ರದ್ದು ಇವಾಗಿಂದೆಲ್ಲ ಸ್ಟಾರ್ಟಿಂಗ್ ಇಂದಲೂ ನಾವು ಬರ್ತಾ ಇದೀವಿ. ನಾವು ಬಂದ್ ಹೋಯ್ತಾ ಇದ್ದೋ. ಈಗ ನಾವು ಇದು ಯಾಕಪ್ಪ ಅಂದ್ರೆ ಎಣ್ಣೆ ಕುಡಿಯೋದು ಬಿಡ್ತದ ತಮಿಳ್ಗಳು ಕೊಡ್ತಾರ ಅಂದ್ಮೇಲೆ ಗೊತ್ತಾಗಿ ನಾವು ಬಂದ್ ನೋಡೋದು ಬಿಡೋಣ ಅಂತಲೇ ಬಂದದ್ದು. ನಾವು ಮೊದಲೆಲ್ಲ ಮನೇಲಿ ಅವ್ರಿಗೆ ಬೇಜಾರಾಗುತ್ತೆ, ಕುಡ್ದೋದ್ಗೆ ನಾವು ಕುಡ್ದಾಗ ಜಗಳ ಬಗಳ ಆಗುತ್ತೆ. ಇವಾಗ ಚೆನ್ನಾಗಿದ್ದೀವಿ, ನೆಮ್ಮದಿಯಿಂದ ಇದೀವಿ, ಸಂಪಾದನೆ ಮಾಡ್ತಾ ಇದೀವಿ. ಚಬೋದು ಎಲ್ಲ ಬಂದ್ ಕುಡೀರಿ, ಒಳ್ಳೆ ಔಷಧಿ ಚೆನ್ನಾಗಿದೆ. ಈಗ ಬೇರೆ ಕಡೆ ಎಲ್ಲ ರಿಯಬ್ ಅಲ್ಲಿ ಹೋಗೋರ್ಗಿಂತಲ್ವೇ ಇದು ಒಳ್ಳೆ ಜಾಗ. ಯಾಕೆಂದ್ರೆ ನಾವು ಡೈಲಿ ಡ್ರಿಂಕ್ ಎಣ್ಣೆ ಕುಡಿತಿರೋದ್ರಿಂದವ ನಮ್ಗೆ ಅನುಭವ ಮಾತಾಡ್ತಾ ಇದೀವಿ. ಎಣ್ಣೆ ಗಡಿ ಜ್ಞಾನನೇ ಇಲ್ಲ. ಬಂದ್ ಕುಡಿಬಹುದು, ಬಂದ್ ಕುಡೀರಿ.